ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಬನ್ನಿ ವಿಶ್ವವಿಖ್ಯಾತ ಜೋಗ ಜಲಪಾತದ ರಮಣೀಯ ನೋಟವನ್ನು ನೋಡೋಣ, ಕಣ್ಣು ತುಂಬಿಕೊಳ್ಳೋಣ. ಪ್ರವಾಸಿಗರನ್ನು ಕೈ ಬೀಸಿ ಸೆಳೆಯುತ್ತದೆ ನಮ್ಮ ಜೋಗ ಫಾಲ್ಸ್. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿದೆ ಜೋಗ ಫಾಲ್ಸ್. ಎಲ್ಲರಿಗೂ ಗೊತ್ತಿದೆ ವಿಶ್ವವಿಖ್ಯಾತ ಜೋಗ ಜಲಪಾತ ಜೋಗ ಫಾಲ್ಸು. ಹಾಗೆ ಕೆಲಸ ನಡೀತಾ ಇದೆ, ವರ್ಕ್ ನಡೀತಾ ಇದೆ. ಇಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಹೋಗಿ ನೋಡಿ, ಇಲ್ಲಿ ಟಿಕೆಟು ನಾಮಫಲಕ ಹಾಕಿದ್ದಾರೆ, ಟಿಕೆಟ್ ತೊಗೋಬೇಕು. ಇಲ್ಲೆಲ್ಲ ಈಗ ವರ್ಕ್ ನಡೀತಾ ಇರೋದ್ರಿಂದ ಚಿಕ್ಕದಾಗಿ ಒಂದು ಆಫೀಸ್ ಇದೆ. ಇಲ್ಲಿ ಟಿಕೆಟ್ ತೊಗೋಬೇಕು ಹೀಗೆ ಹೋಗೋರು. ಇವಾಗ ವೆಹಿಕಲ್ಸನ್ನು ಒಳಗಡೆ ಬಿಡ್ತಾ ಇಲ್ಲ, ವೆಹಿಕಲ್ಸನ್ನು ಇಲ್ಲೇ ಹೊರಗಡೆ ಬಿಡಬೇಕು. ಹಾಗಂತ ಏನು ಅರ್ಧ ಕಿಲೋಮೀಟ್ರು ಆಗೋದಿಲ್ಲ ಒಳಗಡೆ ಹೋಗಲಿಕ್ಕೆ. ವೆಹಿಕಲ್ಸ್ ತೊಗೊಂಡೋದ್ರೆ ಅಲ್ಲಿ ಫಾಲ್ಸ್ ನೀರು ಬೀಳುತ್ತಲ್ಲ, ಅಲ್ಲೇ ನಿಲ್ಲಿಸ್ಬೋದು. ಇವಾಗ ಸದ್ಯಕ್ಕೆ ಆಗಲ್ಲ, ಇನ್ನೂ 1 ವರ್ಷ 6 ತಿಂಗಳು ಬೇಕು ಇದು ಕೆಲಸ ಮುಗಿಯೋಷ್ಟೊತ್ತಿಗೆ. ನೋಡಿ, ಎಲ್ಲ ಕಟ್ಟಡ ಆಗ್ತಾ ಇದೆ. ಇದೆಲ್ಲ ಎಂಟ್ರೆನ್ಸ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಇವಾಗ ಒಳಗಡೆನೂ ಎಲ್ಲ ಕೆಲಸ ನಡೀತಾ ಇದೆ. ಹಾಗೆ ಇಲ್ಲಿ ನಮಗೆ ತಿನ್ನಲಿಕ್ಕೆ ಜೋಳ, ಬಿಸಿ ಬಿಸಿ ಜೋಳ ಸಿಗುತ್ತೆ. ಆಮೇಲೆ ಬಿರಿಯಾನಿ ಅದು ಇದು ಎಲ್ಲ ಸಿಗುತ್ತೆ. ಮಸಾಲೆ ಮಂಡಕ್ಕಿ ಅಂತೆ, ಫ್ರೂಟ್ಸು, ಕಾಫಿ, ಟೀ ಎಲ್ಲ ಸಿಗುತ್ತೆ. ಹೊರಗಡೆಯಿಂದನೇ ತಿನ್ಕೊಂಡು ಹೋಗ್ಬೋದು. ಹಾಗೆ ಒಳಗಡೆ ಇಲ್ಲೆಲ್ಲ ನೋಡಿ ಎಲ್ಲ ಸೇಲ್ ಮಾಡೋರು ಇದ್ದಾರೆ. ಪ್ರವಾಸಿಗರು ಎಲ್ಲ ನೋಡಿ ಖಾಲಿ ಆಯ್ತಂತೆ ಹೇಳ್ತಾ ಇದ್ರು, ಖಾಲಿ ಆಯಿತು ಅಂತ. ನಾನು ಇಲ್ಲಿದೆ ಸ್ವಲ್ಪ ಎಲ್ಲ ಖಾಲಿ ಆಯಿತು ಅಂತಿದ್ರು. ಅಷ್ಟು ಜನ ಬರ್ತಾರಲ್ವ, ಹಾಗಾಗಿ ರಮಣೀಯ ನೋಟವನ್ನು ಕಣ್ತುಂಬಿಕೊಳ್ಳೋಣ. ನೋಡಿ, ಇವರು ಬಿರಿಯಾನಿ ಮಾರ್ತಾ ಇದ್ದಾರೆ, 100 ರೂಪಾಯಿ ಅಂತೆ ಪ್ಲೇಟಿಗೆ. ಬಿಸಿ ಬಿಸಿ ಬಿರಿಯಾನಿ ತಂದಿಟ್ಕೊಂಡು ಸೇಲ್ ಮಾಡ್ತಾ ಇದ್ದಾರೆ. ಹಾಗೆ ಇದು ನಿರ್ಗಮನ, ಈ ಕಡೆಯಿಂದ ಬಂದರೆ ನಿರ್ಗಮನ. ಆ ಕಡೆ ನೋಡಿ ಎಂಟ್ರೆನ್ಸ್, ಹೋಗ್ತಾ ಇದ್ದಾರೆ ಒಳಗಡೆ. ಟಿಕೆಟು ಮಾಡಿಸ್ಕೊಂಡು ಬಂದಿರ್ತಾರಲ್ಲ, ಇಲ್ಲಿ ಟಿಕೆಟ್ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಎಷ್ಟು ಟಿಕೆಟ್ ಇದೆ ಅಂತ ಬಿಟ್ಟು ಸೆಕ್ಯೂರಿಟಿ ಬಿಡ್ತಾ ಇದ್ದಾರೆ ಎಲ್ಲರನ್ನು. ಹಾಗೆ ಪ್ರವಾಸಿಗರನ್ನು ಕೈ ಬೀಸಿ ಸೆಳೆಯುತ್ತಿದೆ ನಮ್ಮ ಜೋಗ ಜಲಪಾತ. ಇಲ್ಲಿ ಬಸ್ ಸ್ಟ್ಯಾಂಡ್ ಇದು. ಶಿವಮೊಗ್ಗದಿಂದ ಸಾಗರದಿಂದ ಬಂದಿರತಕ್ಕಂಥ ಬಸ್ಸು ಇಲ್ಲಿ ನಿಲ್ಲುತ್ತೆ. ಹಾಗೆ ಒಳಗಡೆ ಹೋಗೋದು. ನೋಡಿ, ಕಟ್ಟಡ ಎಲ್ಲ ಕೆಲಸ ನಡೀತಾ ಇದೆ. ಬಂದ್ವಿ ನೋಡಿ, ಜೋಗ ಫಾಲ್ಸು ಎಂಟ್ರಿ ಆದ್ವಿ ನಾವು. ನೋಡಿ ಹೇಗಿದೆ, ಈಗ ತೋರಿಸ್ತೀನಿ ನೋಡಿ. ಜನ ಜಂಗುಳಿ. ಭಾನುವಾರ ಶನಿವಾರ ಬಂತು ಅಂದರೆ ಸಿಕ್ಕಾಪಟ್ಟೆ ಪ್ರವಾಸಿಗರು ಇರ್ತಾರೆ. ಸ್ವಲ್ಪ ದಿನ ನಿಲ್ಲಿಸಿದ್ರು, ಇಲ್ಲಿ ಕೆಲಸ ನಡೀತಾ ಇರೋದ್ರಿಂದ. ಮತ್ತು ಜನಗಳಿಗೆಲ್ಲ ತೊಂದರೆ ಆಗಬಾರ್ದು, ನಮ್ಮ ಕೆಲಸ ಮಾಡಲಿಕ್ಕೂ ತೊಂದರೆ ಆಗಬಾರ್ದು ಅಂತ. ನೋಡಿ ಎಷ್ಟು ಅದು ಏನಾಯಿತು ಅಂದರೆ, ಸ್ವಲ್ಪ ಜೋರು ಮಳೆ ಬಂದ ತಕ್ಷಣ ಫಾಗ್ ಬಂದು ಮುಚ್ಕೊಂಡ್ಬಿಡುತ್ತೆ. ಆವಾಗ ಯಾವುದು ಫಾಲ್ಸ್ ಕಾಣೋದೇ ಇಲ್ಲ. ವೆಯ್ಟ್ ಮಾಡಬೇಕು. ಪಾಪ ಎಷ್ಟು ಜನ ಪ್ರವಾಸಿಗರು ವೆಯ್ಟ್ ಮಾಡಿ ನೋಡಿ. ಇವರು ಫೋಟೋಗ್ರಾಫರು, ಯಾರು ಬಂದರೆ ಇವ್ರ ಹತ್ರ ವೀಡಿಯೋ ಮಾಡಿಸ್ಕೋಬೋದು. ಚೆನ್ನಾಗಿ ವೀಡಿಯೋ ಮಾಡ್ತಾರೆ. ರೀಲ್ಸ್ ಎಲ್ಲ ಮಾಡಿ ಅವರು ಪೇಜಿಗೆ ಹಾಕ್ಕೊತಾರೆ. ಯಾರು ರೀಲ್ಸ್ ಮಾಡ್ತೀವಿ ಅಂದರೆ ನಿಮಗೂ ಕಳಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ. ಇನ್ನೂ ಜನಗಳು, ನಾನು ಕಡಿಮೆ ಜನ ಇರಲ್ಲಿ ಬಂದೆ ನೋಡೋಣ ಅಂತ. ಆದರೂ ಎಲ್ಲಿ ನೋಡ್ರೂ ಮಳೆ ಹುಯ್ತಿರೋದ್ರಿಂದ ಪಾಪ ಎಲ್ಲೆಲ್ಲ ಕಡೆ, ಕೆಲವರಿಗಂತೂ ಊರ ಕಡೆ ಮಳೆ ಇರೋದಿಲ್ವಲ್ಲ, ಅವ್ರು ಇಲ್ಲಿಗೆ ಬಂದವಾಗ ಇಲ್ಲಿಗೆ ಮಳೆ ಜಾಸ್ತಿ ಇರುತ್ತೆ. ಹಾಗೆ ಫಾಲ್ಸು ಒಂದ್ಸಲ ಫುಲ್ ಫಾಗ್ ಬಂದು ಮಿಸ್ಟ್ ಬಂದು ಮುಚ್ಕೊಂಡ್ಬಿಡುತ್ತೆ. ಫಾಲ್ಸ್ ಕಾಣೋದೇ ಇಲ್ಲ. ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಎಷ್ಟೋ ದೂರದಿಂದ ಬಂದಿರ್ತಾರೆ ಕೆಲವರು. ನಾನು ಮಾತಾಡ್ತಾ ಅಲ್ಲಿ ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ಮಾತಾಡ್ತಾ ಇದ್ರು, ಅಯ್ಯೋ ಹೋಗೋಣ ಟೈಮ್ ಆಯಿತು ಅಂತ. ಆದರೆ ಅವ್ರು ಪಾಪ ಕಾಣಿಸ್ಲೇ ಇಲ್ಲ ಅವರಿಗೆ. ವೆಯ್ಟ್ ಮಾಡಬೇಕಿತ್ತು ನೋಡಿ. ಎಲ್ಲ ನಡೀತಾ ಇದೆ, ಕೆಲಸಗಳು ನಡೀತಾ ಇದೆ. ನೀವು ಇಂಗ್ಲೀಷ್ನಲ್ಲಿ ಏನಂತೀರಾ, ಕಟ್ಟಡದ ಕೆಲಸ ಎಲ್ಲ ನಡೀತಾ ಇದೆ. ಅದು ನಾನು ಇಂಗ್ಲೀಷಲ್ಲಿ ಹೇಳಲಿಕ್ಕೆ ಬರೋದಿಲ್ಲ, ಅದಕ್ಕೆ ಕನ್ನಡದಲ್ಲೇ ನೀಟಾಗಿ ಹೇಳ್ತಿದ್ದೀನಿ ನೋಡಿ. ಎಷ್ಟು ಜನ ಅಂದರೆ, ನಾನು ಆ ಕಡೆಯಿಂದ ಈ ಕಡೆ ಸ್ವಲ್ಪ ಹೊತ್ತು ಓಡಾಡಿಕೊಂಡು ವಿಡಿಯೋ ಮಾಡಿದೆ ನಿಮಗೋಸ್ಕರ. ಈ ಟೈಮಲ್ಲಿ ನಮಗೆ ಬರಲಿಕ್ಕೆ ಬಿಡೋದಿಲ್ಲ, ನೀವು ಊರ ಮನೆಯವರಾಗಿ ಬರಬೇಡಿ, ಫುಲ್ ರಶ್ ಇರುತ್ತೆ. ಸಂಡೇ ಸಾಟರ್ಡೆ ಬರಬೇಡಿ ಅಂತ ಹೇಳ್ತಾರೆ. ಬಟ್ ನಾನು ನುಗ್ಕೊಂಡು ಹೋಗಿದ್ದೆ. ಹೋಗೋಷ್ಟೊತ್ತಿಗೆ ಅಷ್ಟು ಜನ ಇರಲಿಲ್ಲ, ಸ್ವಲ್ಪ ಕಡಿಮೆ ಇದ್ದರು. ಅದಕ್ಕೆ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ಬಂದೆ. ಇನ್ನೂ ಜೋರು ಮಳೆ ಬರುತ್ತೆ. ಇನ್ನೂ ಸ್ವಲ್ಪ ಜೋರು ಮಳೆ. ಆವಾಗ ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ. ನಮ್ಮ ಮೇಡ್ ಕರ್ಕೊಂಡು ಹೋಗಿದ್ದೆ ನನ್ನ ಜೊತೆಗೆ. ಬರ್ತಾ ಇದ್ದಾರೆ ನೋಡಿ ಅವರು. ಜೊತೆಗೆ ಯಾರು ಬೇಕಲ್ಲ ಅಂತ. ಯಾಕಂದರೆ ನಾನು ಫ್ರೆಂಡ್ಸಿಗೆ ಯಾರಿಗೂ ಹೇಳಿಲ್ಲ. ಹಾಗಾಗಿ ಫ್ರೆಂಡ್ಸಿಗೆ ಹೇಳಿದರೆ ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ, ಬರೀ ಫೋಟೋ ತಕ್ಕೋ
ನಾವೇ ರೀಲ್ಸ್ ಮಾಡು ವಿಡಿಯೋ ತಕ್ಕೋ ಇದೇ ಆಗಿಬಿಡುತ್ತೆ. ಹಾಗಾಗಿ ನಾನು ಫ್ರೆಂಡ್ಸಿಗೆ ಯಾರಿಗೂ ಕರೆದಿಲ್ಲ, ನಾನೇ ಹೋಗಿದ್ದೀನಿ. ನಾನು ನಮ್ಮ ಮೇಡ್ ಜೊತೆಗೆ ಕರ್ಕೊಂಡು ಹೋದೆ. ಎಷ್ಟು ಚೆನ್ನಾಗಿದೆ. ಒಂದು ಸಲ ಜೋರು ಮಳೆ ಬರುತ್ತಲ್ಲ ಆವಾಗ ಕಾಣಿಸೋದಿಲ್ಲ. ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಸ್ವಲ್ಪ ಬಿಸಿಲು ಒಂದು ಸ್ವಲ್ಪ ಕಣ್ಣು ಬಿಡುತ್ತೆ ಬಿಸಿಲು. ಆವಾಗ ನೋಡಿ ಎಷ್ಟು ಜನ ನೋಡಿ ಇಲ್ಲಿ ಜನ ಸೇರ್ತಾನೆ ಇದ್ದಾರೆ. ಹಾಗೆ ಖಾಲಿ ಆಗ್ತಾ ಇದ್ದಾರೆ ಜನ. ಬಂದವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಅದೇನು ಲಿಮಿಟ್ ಎಷ್ಟು ಟೈಮಿಂಗ್ಸು ಇದಿಲ್ಲ, ಲಿಮಿಟ್ ಇಲ್ಲ, ಅನ್ಲಿಮಿಟ್. ಎಷ್ಟೊತ್ತು ಬೇಕಾದ್ರೂ ನೀವು ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಹೇಗಿದ್ರು ಟಿಕೆಟ್ ತೊಗೊಂಡು ಬಂದಿರ್ತೀರಲ್ವಾ, ಎಂಟ್ರೆನ್ಸ್ ಒಳಗಡೆ ಬರಲಿಕ್ಕೆ ಹೇಗಿದ್ರು ಟಿಕೆಟ್ ಮಾಡಿಕೊಂಡೇ ಬರಬೇಕು. ಹಾಗಾಗಿ ಇಲ್ಲಿ ಉಳಿಲಿಕ್ಕೆ ನಿಮಗೆ ರೂಮಿನ ವ್ಯವಸ್ಥೆ, ಒಳ್ಳೊಳ್ಳೆ ಹೋಟೆಲು ಎಲ್ಲ ಇದೆ. ಅದನ್ನು ಇನ್ನೊಮ್ಮೆ ಹಾಕ್ತೀನಿ ನಾನು ವಿಡಿಯೋ ಮಾಡಿ. ಇವಾಗ ಬರೀ ಫಾಲ್ಸ್ ಮಾತ್ರ ನಾನು ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಚೂರು ಅಲ್ಲಾಡಿಸ್ದೆ ತೆಗೆದಿದ್ದೀನಿ ನಾನು ನೋಡಿ, ಯಾಕಂದರೆ ನಿಮಗೆ ಅಲ್ಲಿ ನೀಟಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಎಷ್ಟೋ ದೂರದಿಂದ ವಿದೇಶದಿಂದ ಎಲ್ಲ ಬರ್ತಾರೆ, ಮತ್ತು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅಲ್ಲಿ ನೋಡಿ ಎಲ್ಲರೂ. ಕೆಲವ್ರಿಗೆ ಗೊತ್ತಿಲ್ಲ ಪಾಪ, ಏನೇನೋ ಹೇಳ್ತಾ ಇದ್ರು. ನಾನು ಹೇಳಿದೆ ಆಮೇಲೆ ರಾಜ ರಾಣಿ ರೋರೋ ರಾಕೆಟ್ ಅಂತ. ಅವಾಗ ಖುಷಿ ಆಯ್ತು ಅವ್ರಿಗೆ. ಕೆಲವರಿಗೆ ಗೊತ್ತಿರಲ್ವಲ್ಲ, ಒಟ್ಟು ನೀರು ಬೀಳೋದಷ್ಟೇ ಗೊತ್ತಿರುತ್ತೆ, ಅದು ಏನು ಅಂತ ಗೊತ್ತಿಲ್ಲ. ಇದು ಸೀತೆಕಟ್ಟೆ ಬ್ರಿಡ್ಜ್ ಅಂತ ಆ ಕಡೆ ಬ್ರಿಡ್ಜ್ ಬಂತು. ಅಂದರೆ ರಾಮ ಬಾಣ ಬಿಟ್ಟಿದ್ದ ಸೀತೆನ ಕರ್ಕೊಂಡು ಹೋಗಲಿಕ್ಕೆ ಅಂತ ಹೇಳ್ಬಿಟ್ಟು ಅದೇನೋ ಒಂದು ಕತೆ ಇದೆ. ಅದ್ರ ಬಗ್ಗೆ ನಾನು ಇನ್ನೊಮ್ಮೆ ಹೇಳ್ತೀನಿ. ಅವನು ಬಾಣ ಬಿಟ್ಟಾಗ ರಾಜ ರಾಣಿ ರೋರೋ ರಾಕೆಟ್ ಅಂತ ಆಯಿತು ಅದು ಅಂತ ಹೆಸರಿಟ್ಟಿದ್ದಾರೆ ಅಂತ ಅದಕ್ಕೆ ಹೇಳ್ತಾರೆ. ಈ ನೀರನ್ನು ನೋಡಿ ನಾವು ಎಂಜಾಯ್ ಮಾಡ್ತೀವಲ್ವಾ. ನಮ್ಮ ವಿಶ್ವೇಶ್ವರಯ್ಯನವರು ಬಂದವರು ಇಲ್ಲಿ ಇಷ್ಟು ನೀರು ವೇಸ್ಟ್ ಆಗ್ತಾ ಇದೆ, ಇಷ್ಟು ನೀರು ವೇಸ್ಟ್ ಆಗಬಾರ್ದು, ಇಲ್ಲಿ ವಿದ್ಯುತ್ ತಯಾರು ಮಾಡ್ಬೋದು, ಇದರಲ್ಲಿ ಕರೆಂಟು ದೇಶಕ್ಕೆ ಬೆಳಕು ಕೊಡುವಂಥ, ನಮ್ಮ ರಾಜ್ಯಕ್ಕೆ ಬೆಳಕು ಕೊಡುವಂಥ ವಿದ್ಯುತ್ತನ್ನು ತಯಾರು ಮಾಡ್ತಾರೆ ಇಲ್ಲಿ. ಅದ್ರ ಬಗ್ಗೆ ಎಲ್ಲ ನಾನು ಇನ್ನು ಮುಂದೆ ಡ್ಯಾಮು ಅದನ್ನೆಲ್ಲ ತೋರಿಸ್ತೀನಿ ಮುಂದೆ. ವಿದ್ಯುತ್ ಈ ನೀರು ನೋಡಿ ವೇಸ್ಟಾಗಿ ಕೆಳಗಡೆ ಹೋಗುತ್ತಲ್ವ, ಆ ನೀರಿನಿಂದ ಡ್ಯಾಮ್ ಮಾಡಿ ಅದರಿಂದ ಒಂದು ವಿದ್ಯುತ್ ತಯಾರಿಸಿದ್ದಾರೆ. ಅದು ನಮ್ಮ ರಾಜ್ಯಕ್ಕೆ ಬೆಳಕಾಗಿದೆ. ನಾವಾದರೆ ನೋಡಿಕೊಂಡು ನೀರು ಬೀಳ್ತಾ ಇದೆ ಅಂತ ಬರ್ತೀವಿ ಅಲ್ವಾ. ನೋಡಿ ಅವ್ರ ತಲೆ ಅಂದರೆ ಹೇಗಿದೆ ಅಂತ, ವಿಶ್ವೇಶ್ವರಯ್ಯನವ್ರ ತಲೆ ಹೇಗಿರುತ್ತೆ. ಅವ್ರನ್ನ ಕರ್ಕೊಂಬಂದ್ರಂತೆ. ಅವ್ರು ಕರ್ಕೊಂಬಂದಾಗ ಅಯ್ಯೋ ಇಷ್ಟು ನೀರು ಹೋಗ್ತಾ ಇದೆಯಲ್ಲ, ಏನಾರು ಮಾಡಬೇಕಲ್ಲ ಇದನ್ನ ಅಂತ. ನೋಡಿ ಎಷ್ಟು ರಮಣೀಯ ನೋಟ. ಹಾಗೆ ಕೆಳಗಡೆ ಅಲ್ಲಿ ಡೌನಿಗೆ ಅಲ್ಲಿ ನೀರು ಬೀಳ್ತಾ ಇದೆಯಲ್ಲ, ಅಲ್ಲಿ ಹೋಗ್ಲಿಕ್ಕೂ ವ್ಯವಸ್ಥೆ ಇದೆ. ಬಟ್ ಇವಾಗ ಮಳೆಗಾಲ, ಮತ್ತು ಸ್ವಲ್ಪ ಅಲ್ಲೆಲ್ಲ ಪಾಚಿ ಕಟ್ಟಿರುತ್ತೆ, ಜಾರುತ್ತಲ್ವ, ಮತ್ತು ಪ್ರಾಣಹಾನಿ ಆಗುತ್ತೆ. ಕೆಲವು ಕಿಡಿಗೇಡಿಗಳು ಏನು ಮಾಡ್ತಾರೆ ಅಂದರೆ ಹೋದವರು ಅಲ್ಲಿ ಏನೇನೋ ಕಿತಾಪತಿ ಮಾಡ್ಕೊಂಡು ಅವ್ರವ್ರೇ ಏನೇನೋ ಮಾಡ್ಕೊಂಡು ಬಂದುಬಿಡ್ತಾರೆ. ಬೀಳೋದು ಹೇಳೋದು ಸ್ನಾನ ಮಾಡ್ಲಿಕ್ಕೆ ಹೋಗೋದು ಅಂತ. ಅದಕ್ಕೋಸ್ಕರ ಇವಾಗ ಕ್ಲೋಸ್ ಮಾಡಿದ್ದಾರೆ. ಬೇಸಿಗೆಯಲ್ಲಿ ಬಿಡ್ತಾರೆ, ಮತ್ತು ಇನ್ನೂ ಏನು ಕೆಲಸ ಎಲ್ಲ ನಡೀತಾ ಇದೆಯಲ್ಲ ಅದಕ್ಕೂ ಕ್ಲೋಸ್ ಮಾಡಿದ್ದಾರೆ. ಇಲ್ಲಾಂದರೆ ಮಧ್ಯೆ ಪೊಲೀಸ್ನವ್ರು ಇರ್ತಾರೆ. ಜನಗಳು ಇವಾಗೆಲ್ಲ ಒಬ್ಬೊಬ್ಬರನ್ನೇ ಬಿಡೋದಿಲ್ಲ. ಎಷ್ಟು ಜನ ಹೋಗಿದ್ದಾರೆ ಏನು ಅಂತ ನೋಡ್ತಾ ಇರ್ತಾರೆ. ಸೆಕ್ಯೂರಿಟಿಗಳು ಪೊಲೀಸ್ನವರೆಲ್ಲ ಇರ್ತಾರೆ. ತುಂಬ ಚೆನ್ನಾಗಿ ವ್ಯವಸ್ಥೆ ಇದೆ. ನಾವು ಚಿಕ್ಕವ್ರು ಇರ್ತಾವಂತೂ ಇಳ್ಕೊಂಡೆ ನಡ್ಕೊಂಡು ಹೋಗ್ತಿದ್ವಿ, ಅಲ್ಲಿವರೆಗೂ ನಡ್ಕೊಂಡು. ಆವಾಗ ಯಾರು ಇಷ್ಟೆಲ್ಲ ಜನ ಬರ್ತಾನೂ ಇರಲಿಲ್ಲ. ಬಂದ್ರೂ ಈ ಥರ ವಿಪರೀತ ಜನ ಬರ್ತಿರ್ಲಿಲ್ಲ. ಬಂದರೂ ನೀಟಾಗಿ ಹೋಗೋರು. ಕೆಲವು ಪ್ರಾಣಹಾನಿಗಳು ಮಾಡ್ಕೊಂಡಿದ್ದಾರೆ ಕೆಲವರು. ಅದಕ್ಕೆ ಇವಾಗೆಲ್ಲ ನಿರ್ಬಂಧ ನಿಷೇಧಿಸಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಜನಗಳು ನೋಡಿ ಎಷ್ಟು ಜನ ಬಂದರೆ ಎಲ್ಲ ವಿಡಿಯೋ ಮಾಡ್ಕೊಳ್ಳೋದು, ಫೋಟೋ ತೆಕ್ಕೊಳ್ಳೋದು, ಮತ್ತೆಲ್ಲ ಕೆಲವರೆಲ್ಲ ಫೋಟೋ ಶೂಟೆಲ್ಲ ಮಾಡ್ತಾಯಿದ್ರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ನೋಡಿ ಕಾಣಿಸ್ತಿದೆ ಅಲ್ಲ, ನೋಡಿ ಆ ಕಡೆ ಮುಚ್ಕೊಂಡ್ಬಿಡ್ತು, ಈ ಕಡೆ ಓಪನ್ ಇದೆ, ಆ ಕಡೆ ಮುಚ್ಕೊಂತು. ನೋಡಿದ್ರಾ? ಅಂದರೆ ಆ ಥರ ಒಂದು ಸೈಡಿಂದ ಮಳೆ ಬರ್ತಾ ಇರುತ್ತಲ್ಲ, ಆವಾಗ ನೋಡಿ ಕಾಣೋದೇ ಇಲ್ಲ. ರಾಜ ರಾಣಿ ರೋರೋ